ಜೀವನದಲ್ಲಿ ಸಾವನ್ನು ಗೆಲ್ಲಲಿಕ್ಕೆ ಇದು ಅದ. ಸಾವಿತ್ರಿ ಗೆದ್ದಾಳ ಅಂತ ಹೇಳ್ತೀರಲ್ಲ, ಗಂಡನ ಉದಿಸಾಳ ಅಂತ ಬಾಯಿ ಹೇಳ್ತೀರಿ. ಜಗತ್ತಿನೊಳಗೆ ಮಹಾತ್ಮರು ಸಾಯುವುದಿಲ್ಲ, ನಮ್ಮ ಶರಣರು ಸಾಯರು, ಸಾವು ನರಿಯರು. ಶರಣರಂತ ಯಾರಿಗೆ ಅಂತಾರೆ, ಮಹಾತ್ಮನಂತ ಯಾರಿಗೆ ಅಂತಾರೆ. ಸಾವು ಅವ್ರ ಸಮೀಪ ಬರಂಗಿಲ್ಲ. ಬೆಂಕಿ ಸಮೀಪ ಹೆಂಗೆ ಹುಳ ಬರಂಗಿಲ್ಲ, ಹೌದ್ರಿ? ಬರ್ತಾವೆ ಹುಳ, ನಾವು ಸಾಯ್ತೇವಂತಾವ ಅಲ್ಲೋಯಪ್ಪ ದೂರಲ್ಲಿ ಬೆಂಕಿ ಸಮೀಪ ಹೆಂಗೆ ಹುಳ ಬರಂಗಿಲ್ಲ, ಹಂಗೆ ಮಹಾತ್ಮರು ಶರಣರು ಸಂತರು ಅಂಥವ್ರು ಇದರಿಗೆ ಅವ್ರ ಸಮೀಪ ಬರಂಗಿಲ್ಲ. ಅವರು ನಮ್ಮ ಶರಣರು ಸಾಯರು, ಸಾವು ನರಿಯರು. ಅದಕ್ಕೆ ಮಹಾನುಭಾವರು ನಾವು ಬಹಳ ಸುಂದರವಾಗಿ ಹೇಳ್ತಾರಪ್ಪ, ಈ ಶರೀರ ಬಂದದ್ದು ಯಾಕೆ, ಇದರಾಗ ಏನು ಗಳಿಸಬೇಕು, ಏನಾಗಬೇಕು, ದೇವರಾಗಬೇಕು ರೀ. ದೇವರ ಸತ್ತಿಲ್ಲ, ಸಾಯಂಗಿಲ್ಲ. ಸಾಯವ ದೇವರಲ್ಲ, ಹುಟ್ಟವ ದೇವರಲ್ಲ. ಹುಟ್ಟು ಸಾವುಗಳನ್ನು ಏನಪ್ಪ ಗೆದ್ದವನು ದೇವರದನು. ಅದಕ್ಕೆ ಮಹಾತ್ಮರು ಪರಮಾತ್ಮರು, ಸಿದ್ದರಾಮೇಶ್ವರರು, ಸಿದ್ಧಾರೂಢ ಸ್ವಾಮಿಗಳು, ಶರಣರು, ಅಕ್ಕಮಹಾದೇವಿ ಇವರೆಲ್ಲರೂ ಏನದಾರ, ಅವರು ನಮ್ಮಂಗೆ ಪಾರ್ಟ್ ಹಾಕ್ಯಾರ. ಪಾರ್ಟ್ ಹಾಕಿದ್ರು ಸಾಯಂಗಿಲ್ಲಲ್ರಿ. ಹೌದಾ? ಯಾರ್ದಾರ ಏನಪ್ಪ ಅವನ ಪಾಠ ಇವ್ರ ಪಾಠ ಹಾಕಿದ್ರು, ಪಾಠದಾಗ ಅವನಿಗೆ ಸಾಯುವುದಿದ್ದು ಸತ್ತಾನ ಮಾಡ್ಯಾನ. ನಾವು ಪಾಠ ಹಾಕ್ಯಾನ, ಸಾವು ಅವನು ಅದಲ್ರಿ, ಆ ಪಾಠ ಹಾಕ್ಯಾನ. ಹಾಗೆ ಮಹಾತ್ಮರು ಏನಪ್ಪ ಜಗತ್ತಿನೊಳಗೆ ಜ್ಞಾನಿಗಳು, ಇದು ಮನುಷ್ಯನ ಇದು ಪಾಠ ಹಾಕಿರ್ತಾರೆ. ಅವರು ಸಾಯಂಗಿಲ್ಲ, ಅವರು ಸಾವ ನರಿಯರು. ಜಗತ್ತಿನೊಳಗೆ ಪ್ರತಿಯೊಬ್ಬರಿಗೆ ಸಾವಿನ ಅಂಜಿಕೆ ಅದ, ಸಾವು ಅಂಜಿಕೆ ಎಲ್ಲರಿಗೂ ಅದ. ಸಾಯಕ್ಕೆ ವಲ್ಲ ಅನ್ನಂಗಿದ್ರೆ ಮೊದಲು ಹುಟ್ಟಬೇಡ, ಹೌದಲ್ಲ? ಹುಟ್ಟಬೇಡ, ಹಂಗೆ ಹರಿಬಾರದು, ತೊಡಬೇಡ, ಹರಿಯಂಗನಿಲ್ಲ, ಹಂಗೆ ಇರ್ತಾವೆ. ತೊಟ್ಟಂದ್ರೆ ಹರಿತದೆ, ಹರಿಬಾರ್ದಂದ್ರೆ ತೊಡಬೇಡ, ಹಂಗೆ ಇಡು. ಹಾಗೆ ಮಹಾತ್ಮರು ಹೇಳ್ತಾರೆ, ನಿನ್ನ ಜೀವನದೊಳಗೆ ಸಾವು ಬೇಕಾಗಿಲ್ಲ, ಸಾಯೋದು ಬೇಡಾಗಿತ್ತು ಅಂದ್ರೆ ಮೊದಲು ನಾ ಹುಟ್ಟಿಲ್ಲ ಅಂತ ತಿಳ್ಕೊ, ಮಾತೇ ಮುಗಿತಲ್ರಿ. ಹುಟ್ಟಿದವನ್ನೇ ಸಾಯ್ತಾರೆ. ಅದಕ್ಕೆ ಪರಮಾತ್ಮನ ಜಾಯತೆ ಶಾಸ್ತ್ರ ಹೇಳಿದ್ರು. ಯಾಕೆ? ನಾವು ಹುಟ್ಟವಲ್ಲ, ನಂಬ್ರಿಯತೆ ಕದಾಚಿನ್ ನಾಯಂ ಭೂತ್ವ ಭಕ್ತವ ಅನುಭಯ ಅಜೋ ನಿತ್ಯ ಶಾಶ್ವತೋಯಂ ಪುರಾಣವನ ಹನ್ಯತೆ ಹನ್ಯಮಾನೇ ಶರೀರ. ಅರ್ಜುನ ಯಾಕೆ ಯುದ್ಧ ಮಾಡ್ದ? ಯಾಕೆ ಅತ್ತ? ನಾನು ನನ್ನವರು, ನಾನು ದೇಹ, ಇವ್ರು ನನ್ನ ಅಣ್ಣತಮ್ಮರು, ಕಾಕ ಬಾಬಾ, ಇವರು ನಾ ಹೊಡೆದ್ರೆ ಸಾಯ್ತಾರೆ ಅಂತೇ ಅಂದ. ದೇವರ ರಣರಂಗದೊಳಗೆ 14 ದಿವಸ ಯುದ್ಧ ನಡೆದೋದ. ರಣರಂಗದೊಳಗೆ ಎಲ್ಲಿ ಕುದುರೆ ಚೀರ್ತಾವ, ಆನೆ ಚೀರಾಡಕತ್ತೇವ, ಬಾಣ ಸ್ವಯಂ ಅಂತ ಬೀಳಕತ್ತೇವ, ಅಂಥದ್ರೊಳಗೆ ಅರ್ಜುನ ಭಗವದ್ಗೀತೆ ಕೇಳ್ಯಾನ. ಹೌದ? ನಿಮ್ಗೆ ಪ್ರವಚನ ನಮ್ಮ ಮನ್ಯಾಗ ಸೌಡೇ ಇಲ್ರಿ ಅಂತ. ಅವನಿಗೆ ಸೌಡಿತ್ತೇನು? ಯುದ್ಧದಾಗ ಸೌಡಿತ್ತು, ಬಾಣ ಬೀಳ್ತಿದ್ದು, ಆನೆ ಸಾಯ್ತಿದ್ದು, ಕುದುರೆ ಚೀರ್ತಿದ್ದು. ಇಂಥದ್ರ ಮಧ್ಯದೊಳಗೆ ಹೆಂಗೆ ಅರ್ಜುನ ಇರ್ಬೇಕು ಕೇಳ್ದ ಅವನ ಶಾಸ್ತ್ರ. ಹೆಂಗೆ ಕೇಳ್ದ? 18 ಅಧ್ಯಾಯ ರೀ, ಒಂದು ಅಧ್ಯಾಯ ಇಲ್ಲ, 18 ಅಧ್ಯಾಯ. 18 ಏನಪ್ಪ ದಿವಸ ಮಹಾಭಾರತ ಯುದ್ಧ ನಡೆದಾಗ ಅದರಾಗ ಬಾಣಗಳ ಮಧ್ಯದಲ್ಲಿ, ವೈರಿಗಳ ಮಧ್ಯದಲ್ಲಿ, ಕುದುರೆ ಆನೆ ಸಾಯುವುದು ಚೀರುವುದ್ರ ಮಧ್ಯದಲ್ಲಿ ಏಕಾಂತ ಚಿತ್ತನಾಗಿ ಕೇಳೋದ್ನಲ್ಲ, ಕಟ್ಕಡಿ ಹೇಳ್ತಾನ, ಹೇ ಪರಮಾತ್ಮ, ನಿನ್ನ ಮಾತನ್ನ ಕೇಳಿದೆ, ನಾನು ಹುಟ್ಟುವವನಲ್ಲ ಸಾಯುವವನಲ್ಲ ಅಂತ ಯುದ್ಧವನ್ನು ಮಾಡ್ಯಾನ ಅಂತ ಕೇಳಿದೆ. ಹೆಂಗಿರ್ಬೇಕ್ರಿ ಅರ್ಜುನ? ಅದಕ್ಕೆ ಶಾಸ್ತ್ರ ಹೇಳ್ತಾರವ್ರು, ನಾವು ಯಾವಾಗಲೂ ಕೂಡ ಈ ಪರಮಾರ್ಥ ಮಾರ್ಗದೊಳಗೆ ಕಾಲು ಇಡಬೇಕು ಅಂದ್ರೆ ಇದು ಹೇಡಿದೊಳಗೆ ಕಾಯರ ಮನುಷ್ಯನ ಕೆಲಸ ಅಲ್ಲ, ಇದು ಹೇಡಿ ಕೆಲಸ ಅಲ್ಲ. ಬಹಳ ಶೂರ ಧೀರ ವೀರಬೇಕು, ತನ್ನ ಶರೀರಕ್ಕೆ ತುಳಸಿ ಎಲೆ ಇಡಬೇಕು ಅಂಥವ್ರ ಕೆಲಸದಿಲ್ಲ. ಸಂಸಾರ ಮೇಲೆ 2 ಪ್ರೇಮ್ ಮಾಡಿ ಕೆಲಸ ಆಯ್ತು, ಏಕ ತಾಸ काय काम नाही जाऊन बसू ऐकू ಅಂತ ಹಿಂಗಲ್ಲ. ಧಂದ ಇಲ್ಲಕ್ಕೆ ಬಂದು ಕೇಳೋದಲ್ಲ, ಎಲ್ಲ ಧಂದ ಬಿಟ್ಟು ಕೇಳೋದು ಕೆಲಸ. ನನಗೆ ಧಂದ ಇಲ್ಲ, ಸಾಯಂಕಾಲಕ್ಕೆ ಚಲ ಥೋಡ ಜಾವನ ಬಸ್ಸು ನಂತರ ಜೀವನ येऊ.
ಅವ್ರ ಕೆಲಸ ಅಲ್ರಿ ಇದು, ಎಲ್ಲ ಬಿಟ್ಟು ಮಾಡೋ ಕೆಲಸ ಅದು. ಯಾರಿಲ್ಲ, ನನಗೆ ಯಾರಿಲ್ಲ, ನನಗೆ ಪರಮಾತ್ಮ ಒಬ್ಬನೇ ಅದನಂತ ಯಾವುದು ಧೈರ್ಯ ಅದ. ಸಂಸಾರ ಮೇಲಿಂದ ಆಸೆ ಬಿಟ್ಟವಂತ ಈ ಕೆಲಸ ಅದ. ಎಲ್ಲ ಆಸೆ ಇಟ್ಟು ಕೇಳೋ ಕೆಲಸ ಟೈಮ್ ಪಾಸ್. ನೋಡ್ರಿ, ನೀವು ಬಸ್ ಸ್ಟ್ಯಾಂಡಾಗ ಕುಂತಿರ್ತೀವಿ, ಬಸ್ ತಳ ಇರ್ತವ, ಅವ ಬರ್ತಾನ ಕಳ್ಳಿ ಮಾರ ಹುರ್ಗಡ್ಲಿ, ಟೈಮ್ ಪಾಸ್ ಹುರ್ಕಳ್ಳಿ ತಿಂದ್ರೆ ಹೊಟ್ಟೆ ತುಂಬತದ? ಹೊಟ್ಟೆ ತುಂಬಂಗಿಲ್ಲ. ಮತ್ತು ಹ್ಯಾಂಗ ಮಾಡಬೇಕು? ಬಸ್ ತಾಸ ಹಾಕೋದು ಕೊಡೋದು ಒಂದೊಂದು. ಇದು ಪ್ರವಚನ ಟೈಮ್ ಪಾಸ್ ಅಲ್ಲೋ ಯಪ್ಪ, ಇದು ಟೈಮ್ ಪಾಸ್ ಮಾಡೋಕ್ಕಲ್ಲ, ಎಲ್ಲವನ್ನ ಬದಿಗೊಟ್ಟಿ ಮಾಡತಕ್ಕಂಥ ಕೆಲಸ.